ನಮಸ್ಕಾರ. ಜನಧನಿ ವಾಹಿನಿಗೆ ಸ್ವಾಗತ. ನಮ್ಮ ಜೊತೆಗೆ ರವಿಶಂಕರ್ ಶರ್ಮಾ ಅವರಿದ್ದಾರೆ. ಶ್ರುತಿ ಸಿಂಧೂರ ಮ್ಯೂಸಿಕಲ್ ಅಕಾಡೆಮಿ ಏನಿದೆ ಅದರ ಒಂದು ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ವಾರದಲ್ಲೇ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಗಿರಿನಗರದಲ್ಲಿ. ವಿಶ್ವ ವಿಪ್ರತ್ರಯಿ ಪರಿಷತ್ ಏನಿದೆ ಅದರ ಸಹಯೋಗದಲ್ಲಿ ಒಂದು ಉತ್ತಮವಾದಂಥ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಹಿನ್ನೆಲೆ ಏನು, ಈ ಕಾರ್ಯಕ್ರಮದಿಂದ ಏನೆಲ್ಲ ಸಂದೇಶವನ್ನು ಕೊಡಬೇಕು ಅಂದ್ಕೊಂಡಿದ್ದಾರೆ, ಮತ್ತೊಂದು ಸಂಗೀತ ಕ್ಷೇತ್ರದಲ್ಲಿ ಶ್ರುತಿ ಸಿಂಧೂರ ಸಂಸ್ಥೆ ಮಾಡಿರುವಂಥ ಇಲ್ಲಿಯವರೆಗಿನ ಒಂದು ಸಾಧನೆ ಏನು ಅನ್ನೋವಂಥದ್ದನ್ನು ನಮ್ಮ ಜೊತೆಗೆ ರವಿಶಂಕರ್ ಅವರು ಹಂಚ್ಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಶ್ರುತಿ ಸಿಂಧೂರ ಕಾರ್ಯಕ್ರಮ ಏನಿದೆ ಇದರ ಉದ್ದೇಶ ಏನು, ಇದು ಯಾವಾಗ ನಡೆಯುತ್ತೆ, ಇದರ ಹಿನ್ನೆಲೆ ಏನು ಅನ್ನೋವಂಥದ್ದು? ನಮ್ಮ ಸಂಸ್ಥೆ 2000ರಲ್ಲಿ ಪ್ರಾರಂಭ ಮಾಡಿದ್ವಿ. ಉದ್ದೇಶ ಬಂದು ಜನಕ್ಕೆ ಸಂಗೀತನ ಜನಸಾಮಾನ್ಯರ ಹತ್ರ ಸಂಗೀತನ ತೊಗೊಂಡು ಹೋಗೋದು. ಆಲ್ ಫಾರ್ ಮ್ಯೂಸಿಕ್, ಮ್ಯೂಸಿಕ್ ಫಾರ್ ಆಲ್ ಅಂತ ಒಂದು ನಾದವೇ ವೇದ ಈ ದೃಷ್ಟಿ ಇಟ್ಕೊಂಡು ನಾವು ಸಂಗೀತನ ಜನಮಾನಸದ ಕಡೆಗೆ ತೊಗೊಂಡು ಹೋಗೋದಕ್ಕೆ ಎಲ್ಲ ಥರದ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರಾರಂಭದಲ್ಲೇ ನಾವು ಗಿರಿನಗರದ ಪ್ರತಿಷ್ಠಿತ ನಮ್ಮ ವಿವೇಕಾನಂದ ಪಾರ್ಕಲ್ಲಿ ಒಂದು ಸುಮಾರು 70-75 ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರು ಬಂದು ಅಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡಿದ್ರು. ಅದರ ನಂತರ ನಿಮಗೆ ಗೊತ್ತಾದಂಗೆ ಎಲ್ಲ ಕಲಾವಿದರ ಬೇಡಿಕೆ, ಅವರ ರಿಕ್ವೈರ್ಮೆಂಟ್ಸು ಸ್ವಲ್ಪ ಚೇಂಜ್ ಆಗ್ತಾ ಬಂದಂಗೆ ನಾವು ಆಡಿಟೋರಿಯಮಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಇದುವರೆಗೆ ಸುಮಾರು 350 ಕಾರ್ಯಕ್ರಮಗಳನ್ನು ನಮ್ಮ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಗಿರಿನಗರ ನಾವು ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವರು ಅದಕ್ಕೆ ಪ್ರಾರಂಭ ಮಾಡಿದ್ದು, ಅವರೇ ಅಧ್ಯಕ್ಷರಾಗಿದ್ದು. ಆವಾಗ ನಾನು ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಅದನ್ನು ಜವಾಬ್ದಾರಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಇದರಲ್ಲಿ ನನ್ನೊಬ್ಬಂದೇ ಎಲ್ಲ, ನಮ್ಮ ಎಲ್ಲ ಶಿಷ್ಯರ ತಂದೆ ತಾಯಿಯಂದರು, ಪೋಷಕ ವರ್ಗ, ಹಿತೈಷಿಗಳು, ಸ್ವತಃ ಕಲಾವಿದರು ಎಲ್ಲರೂ ಇದರಲ್ಲಿ ತಮ್ಮ ಕೈ ಜೋಡಿಸ್ತಾ ಇದ್ದಾರೆ ಅವರವರ ಲಿಮಿಟೇಷನಲ್ಲಿ. ನಾನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಉದ್ಯೋಗದಲ್ಲಿದ್ದು ನನ್ನ ಲಿಮಿಟೇಷನಲ್ಲಿ ನಾನು ಐ ಆಮ್ ಟ್ರೈಂಗ್ ಟು ಡೂ ಬೆಸ್ಟ್. ಅಂದರೆ ಇದನ್ನು ನಮ್ಮ ಒಂದು ಮಿಷನ್ ಆಗಿ ನಾವು ತೊಗೊಂಡಿದ್ದೀವಿ. ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ, ನಮ್ಮ 23ನೇ ವರ್ಷದ ಕಂಪ್ಲೀಟ್ ಮಾಡಿ 24ನೇ ವರ್ಷದಲ್ಲಿ ನಾವು ಇದನ್ನು ಪ್ರತಿ ವರ್ಷ ನಾವು ಮುತ್ತುಸ್ವಾಮಿ ದೀಕ್ಷಿತರು, ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರು, ತ್ಯಾಗರಾಜಾದಿ ಇತರ ವಾಗ್ಯಕಾರಗಳ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಪ್ರತಿ ತಿಂಗಳು 4ನೇ ಶನಿವಾರ ಸಂಜೆ ಕಚೇರಿ ಮಾಡ್ತೀವಿ. ಪ್ರತಿ ತಿಂಗಳು 2ನೇ ಶನಿವಾರ ಭಜನೆ ಮಾಡ್ತೀವಿ. ಈ ರೀತಿ ಕಾರ್ಯಕ್ರಮಗಳನ್ನು ಕಂಟಿನ್ಯೂಸ್ ಆಗಿ ನಾವು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಈ ಸಲ ಈ ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚಿನ ಒತ್ತಾಸೆಗೆ ನಮಗೆ ವಿಶ್ವ ವಿಪ್ರತ್ರಯಿ ಪರಿಷತ್ ಕಡೆಯಿಂದ ನಮಗೆ ನೀವು ಮಾಡಿ, ನಾವು ಹಿಂದೆ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂಥೇಳಿ ಅವರು ನಮ್ಮ ಶ್ರೀ ರಘುನಾಥ್ ಜಿ ಹಾಗೆ ನಮ್ಮ ಶ್ರೀ ಸುದರ್ಶನ್ ಜಿ ಅವರು ನಮಗೆ ಹೇಳಿದ್ರು. ನಾನು ವಿಶ್ವ ವಿಪ್ರತ್ರಯಿ ಪರಿಷತ್ತಲ್ಲಿ ಕೂಡ ಸಾಂಸ್ಕೃತಿಕ ವಿಭಾಗದ ಸಂಚಾಲಕ ಆಗಿರೋದ್ರಿಂದ ಇದನ್ನು ಹೆಚ್ಚು ನನಗೆ ತುಂಬ ಪ್ರಮುಖ ಹಾಗೂ ನನಗೆ ತುಂಬ ಇದ್ರ ಬಗ್ಗೆ ಇದನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇದೆ. ಇದು ನಾವಿಬ್ಬರೂ ಸೇರಿ ಮಾಡ್ತಾ ಇರುವಂತಹ ಮೊದಲನೆಯ ಕಾರ್ಯಕ್ರಮ. ಹಾಗಾಗಿ ಇದರಲ್ಲಿ ನಾವು 2 ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಶನಿವಾರ ಬೆಳಗ್ಗೆ 9ರಿಂದ ಸಂಜೆ 9 ತನಕ 6 ವಿವಿಧ ಅತಿ ಪ್ರತಿಭಾನ್ವಿತ ಯುವಕರಿಂದ, ಸಾಮಾನ್ಯ ಯುವಕರಲ್ಲ ಇವರೆಲ್ಲ, ಅತಿ ಪ್ರತಿಭಾವಂತ ನಮ್ಮ ನಾಡಿನ ರಾಷ್ಟ್ರದ ಶ್ರೇಷ್ಠ ಗಾಯಕರು, ಶ್ರೀಮತಿ ವೃಂದಾ ಆಚಾರ್ಯ ಇರ್ಬೋದು, ಶ್ರೀ ಸಿ.ಕೆ. ಪವನ್ದೀಪ್ ಇರ್ಬೋದು, ಶ್ರೀ ಕುಮಾರಿ ವಿದುಷಿ ಯೋಗಾನಂದ, ಅನಘ ಯೋಗಾನಂದ ಅವರು, ಹಾಗೆ ವಿದುಷಿ ಧನ್ಯ ರುದ್ರಪಟ್ನ, ಹಾಗೆ ವಿದುಷಿ ಅಕ್ಷತಾ ರುದ್ರಪಟ್ನ, ಮತ್ತು ಕಡೆಯದಾಗಿ ಅಭಿರಾಮ್ ಬೋಡೆ, ವಿದ್ವಾನ್ ಅಭಿರಾಮ್ ಬೋಡೆ, ಇವರೆಲ್ಲ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಯುವ ಕಲಾವಿದರು. ಇವರಿಗೆ ಅಷ್ಟೇ ತಕ್ಕದಾದ ಒಂದು ಒಳ್ಳೆಯ ಪಕ್ಕವಾದ್ಯಗಳ ಜೊತೆ ಸಂಗೀತ ಯುವೋತ್ಸವ ನಾವು ಪ್ರತಿ ವರ್ಷ ಮಾಡ್ತೀವಿ. ತ್ಯಾಗರಾಜ ಆರಾಧನೆ ಮುಂದಿನ ದಿನ ಇಟ್ಕೊಂಡು ಹಿಂದಿನ ದಿನ ನಾವು ಈ ಯುವೋತ್ಸವವನ್ನು ಮಾಡ್ತಾಯಿದ್ದೀವಿ. ಭಾನುವಾರ ಬೆಳಗ್ಗೆ ನಮ್ಮ ಇಡೀ ಬೆಂಗಳೂರಿನಲ್ಲಿ ನಾನು ತುಂಬ ಹೆಮ್ಮೆಯಿಂದ ಹೇಳಬೇಕಂದ್ರೆ, ನಮ್ಮ ಶ್ರುತಿ ಸಿಂಧೂರ ಸಂಸ್ಥೆ ಮಾತ್ರ ರಸ್ತೆಗಳಲ್ಲಿ ನಾವು ಅದನ್ನು ಉಂಚ ವೃತ್ತಿನ ಮಾಡಿ, ಅದು ಹೇಗೆ ನಡೀತಾ ಇತ್ತೋ ಅದನ್ನು ನಾವು ನಾದಸ್ವರ ಮತ್ತು ಶ್ರೀ ಪುರಂದರದಾಸರು ಮತ್ತು ತ್ಯಾಗರಾಜರ ಕೀರ್ತನೆಗಳನ್ನು ಹಾಡಿಕೊಂಡ ರಸ್ತೆಯಲ್ಲಿ ನಾವು ಅದನ್ನು ಒಂದು ಸುಮಾರು 2 ಕಿಲೋಮೀಟ್ರು ಗಿರಿನಗರ, ಪ್ರತಿ ಸಲ ನಾವು ಗಿರಿನಗರದ ಒಂದೊಂದು ಬೇರೆ ಸ್ಥಳಗಳಲ್ಲಿ ಆಯ್ಕೆ ಮಾಡಿ ಮಾಡ್ತಾಯಿದ್ದೀವಿ. ಈ ಸಲ ಆವಲಹಳ್ಳಿ
ಗಿರಿನಗರ ಪಕ್ಕದಲ್ಲಿರುವಂಥ ಆವಲಹಳ್ಳಿ ಸುತ್ತಮುತ್ತಲಿನ ಜಾಗದಲ್ಲಿ ನಾವು 2 ಕಿಲೋಮೀಟರಷ್ಟು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಉಂಚವೃತ್ತಿ ಕಾರ್ಯಕ್ರಮ ಮಾಡಿ, ತದನಂತರದಲ್ಲಿ ಸಂಗೀತ ಸೇವೆ, ಹಾಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜಸ್ಟಿಸ್ ಎನ್ ಕುಮಾರ್ ಸರ್ ಅವರು ಚೀಫ್ ಗೆಸ್ಟ್, ಅವರ ಚೀಫ್ ಗೆಸ್ಟು, ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅಶ್ವಿನಿ ಹೋಮಿಯೋ ಕ್ಲಿನಿಕ್ ಅಂತ ಅತ್ಯಂತ ಪ್ರಸಿದ್ಧ, ಅದರ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಡಾಕ್ಟರ್ ಎನ್ ಮದನ್ ಅವರ ಅಧ್ಯಕ್ಷತೆ, ಹಾಗೆ ನಮ್ಮ ವಿಶ್ವ ವಿಪ್ರತ್ರಯಿ ಪರಿಷತ್ತಿನಿಂದ ಶ್ರೀ ರಘುನಾಥ್ಜಿ ಅವರ ಉಪಸ್ಥಿತಿ, ಇದರ ಜೊತೆಗೆ ನಾಡಿನ ಅತ್ಯಂತ ಹಿರಿಯ ಶ್ರೇಷ್ಠ ಹಾಗೂ ಅತ್ಯುತ್ತಮ ಗಾಯಕರಾದಂಥ ಗುರುಗಳಾದಂಥ ವಿದುಷಿ ನಾಗಮಣಿ ಶ್ರೀನಾಥ್ ಅವರಿಗೆ, ಹಾಗೆ ಜಗತ್ತಿನಲ್ಲಿ ಎಲ್ಲ ಕಡೆ ತಮ್ಮ ಹೆಸರನ್ನು ಛಾಪನ್ನು ಮೂಡಿಸಿರುವಂಥ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವ್ರಿಗೆ, ಹಾಗೆ ಇನ್ನೊಬ್ಬರು ಅತ್ಯಂತ ಹಿರಿಯ ಮೃದಂಗ ವಿದ್ವಾಂಸರು ಹಾಗೆ ಗುರುಗಳು, ನಿರಪೇಕ್ಷೆಯಿಂದ ದೂರದ ಬಂಗಾರಪೇಟೆನಲ್ಲಿ ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ತುಂಬ ನಿಸ್ಪೃಹತೆಯಿಂದ ಸಂಗೀತ ಸೇವೆ ಮಾಡ್ತಾಯಿದ್ದಾರೆ ಶ್ರೀ ಸತ್ಯನಾರಾಯಣ್, ವಿದ್ವಾನ್ ಎನ್ ಸತ್ಯನಾರಾಯಣ. ಈ 3 ಶ್ರೇಷ್ಠ ಕಲಾವಿದರಿಗೆ ವಿಪ್ರ ಕಲಾ ಸಿಂಧೂರ ಅಂಥೇಳಿ ನಾವು ಟೈಟಲ್ಸನ್ನು ಕೊಟ್ಟು ಅವರನ್ನು ಗೌರವ ಮಾಡಿ ಈ ಕಾರ್ಯಕ್ರಮಗಳನ್ನು ನಾವು ಪಂಚರತ್ನ ಕೀರ್ತನೆ ವಿದ್ವಾನ್ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ಮಾಡಿ ಈ ಕಾರ್ಯಕ್ರಮನ ನಾವು ಸಂಪನ್ನಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಜೊತೆಗೆ ಸುದರ್ಶನ್ ಜಿ ಅವರಿದ್ದಾರೆ. ಅವರು ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಉಪಾಧ್ಯಕ್ಷರು ಹಾಗೂ ಸಿರನಾಡು ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶ್ರುತಿ ಸಿಂಧೂರ ಆಯೋಜಿಸಿರುವಂಥ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಏನಿದೆ, ಇದಕ್ಕೆ ಅವ್ರದ್ದು ಕೂಡ ಸಂಪೂರ್ಣವಾದಂಥ ಒಂದು ಸಹಕಾರ ಇದೆ. ಈ ವಿಪ್ರತ್ರಯಿ ಪರಿಷತ್ತು ಮತ್ತು ಶ್ರುತಿ ಸಿಂಧೂರ ಸಂಸ್ಥೆ ಹೇಗೆ ಸಮ್ಮಿಳಿತಗೊಂಡು ಹೇಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು, ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ಅವ್ರು ಹಂಚಿಕೊಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಶ್ರುತಿ ಸಿಂಧೂರ ಮತ್ತು ವಿಪ್ರತ್ರಯಿ ಪರಿಷತ್ತಿನ ಒಂದು ಸಮಾಗಮ ಹೇಗಾಯಿತು, ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಅನ್ನೋಂಥ? ವಿಶ್ವ ವಿಪ್ರತ್ರಯಿ ಪರಿಷತ್ ಅಂತ ಹೇಳ್ಬಿಟ್ಟು ಈಗ 2ನೇ ವರ್ಷ ಇದು ಪ್ರಾರಂಭ ಆಗಿ, ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಎನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಸದೃಢವಾದಂಥ ಒಂದು ವಿಪ್ರರ ಒಂದು ಸಂಘಟನೆ ಬೇಕು ಅನ್ನೋ ಒಂದು ಉದ್ದೇಶದಿಂದ ರೂಪು ತಾಳಿರ್ತಕ್ಕಂಥ ಇದು ಒಂದು ಸಂಘಟನೆ. ಇದರ ಪ್ರಮುಖ ವಿಷಯ ಏನು ಅಂತಂದರೆ, ಎಲ್ಲ ಜಾತಿಗಳಲ್ಲಿ ಇರ್ತಕ್ಕಂಥದ್ದಂತೆಯೇ ಹಾಗೇನೇ ನಮ್ಮಲ್ಲೂ ಕೂಡ ಹಲವಾರು ಉಪಪಂಗಡಗಳು ಇವೆ. ಈ ಎಲ್ಲ ಉಪಪಂಗಡಗಳ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ನಮ್ಮ ವಿಶ್ವ ವಿಪ್ರತ್ರಯಿ ಪರಿಷತ್ತಿನಲ್ಲಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ದಾರೆ. ಹಾಗಾಗಿ ಇದು ಒಂದು ವಿಶೇಷವಾದಂಥ ಒಂದು ಸಂಘಟನೆಯಾಗಿ ಒಂದು ರೂಪುಗೊಂಡಿದೆ. ಪ್ರಾರಂಭದ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಗಳು, ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮ ವಿಪ್ರರ ಪಾತ್ರವೇನು ಅಂತಕ್ಕಂಥ ತೋರಿಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು, ನಮ್ಮಲ್ಲಿ ಪ್ರಮುಖರಾಗಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಜಯಂತಿ ಕಾರ್ಯಕ್ರಮ, ಇಂಥ ಎಲ್ಲವನ್ನು ಹಮ್ಮಿಕೊಂಡಾಗ ನಮ್ಮ ಮಾರ್ಗದರ್ಶಕರಾದಂಥ ಎನ್ ಕುಮಾರ್ ಅವರು ಒಂದು ಸಜೆಷನ್ ಮಾಡಿದರು. ಮುಂದಿನ ವರ್ಷದಿಂದ ಅಂದರೆ 24ನೇ ಸಾಲಿನಲ್ಲಿ 2024ನೇ ಸಾಲಿನಲ್ಲಿ ನಾವು ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಇದು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಧರ್ಮಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಜೊತೆಯಲ್ಲಿ ನಮ್ಮ ಪ್ರಮುಖ ಉದ್ದೇಶ ಏನು ಅಂತಂದರೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಯಿಂದ ಏನು ಸಾಮಾಜಿಕವಾಗಿ ನಾವು ಸಹಾಯ ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಲವಾರು ವಿಭಾಗಗಳನ್ನು ಮಾಡಿದ್ವಿ. ಅಲ್ಲಿ ಏನು ಅಡ್ವೊಕೇಟ್ಸ್ದು ಒಂದು ವಿಭಾಗ ಇರ್ಬೋದು, ಇಂಜಿನಿಯರ್ಸ್ದೇ ಒಂದು ವಿಭಾಗ ಇರ್ಬೋದು, ಮತ್ತು ಇನ್ಶೂರೆನ್ಸ್, ಈ ಥರ ಎಲ್ಲ ಒಂದೊಂದು ವಿಭಾಗಗಳನ್ನು ಮಾಡಿ ಪ್ರಮುಖವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೋಸ್ಕರ ಒಂದು ವಿಭಾಗವನ್ನು ಅಲ್ಲಿ ಒಂದು ಮಾಡಿದ್ವಿ. ಆ ವಿಭಾಗಕ್ಕೆ ನನಗೆ ಪರಿಚಯ ಇರ್ತಕ್ಕಂಥ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಣತಿ ಹೊಂದಿ ಹೆಚ್ಚಿನ ನಮ್ಮಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ನಮ್ಮ ಗುರುಗಳಾದಂಥ ವಿದ್ವಾನ್ ರವಿಶಂಕರ್ ಶರ್ಮಾ ಅವ್ರನ್ನ ನಮ್ಮ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಾನು ಅದನ್ನು ಒಂದು ಪ್ರಪೋಸಲ್ ಇಟ್ಟಾಗ, ಅಲ್ಲಿ ಕೂಡ ನಮ್ಮಲ್ಲಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಎಲ್ಲರಿಗೂ ಕೂಡ ಬಹಳ ಚಿರುಪಚಿತರಾಗಿದ್ದರು ಇವರು. ಹಾಗಾಗಿ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ವಿ. ಇದು ಈ ನಾಳೆ 9-10ನೇ ತಾರೀಕು ನಡೀತಕ್ಕಂಥ ಏನು ಕಾರ್ಯಕ್ರಮ ಇದೆ, ಜಂಟಿಯಾಗಿ
ನಮ್ಮ ವಿಶ್ವಪ್ರತ್ರಯಿ ಪರಿಷತ್ತು ಮತ್ತು ಸಿಂಧೂರದಿಂದ ನಡೀತಕ್ಕಂಥ ಮೊದಲನೇ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿ, ಅದನ್ನು ಹೇಗೆ ರೂಪಿಸಬೇಕು ಅಂತಕ್ಕಂಥದ್ದು ಪೂರ್ಣ ಜವಾಬ್ದಾರಿನ ನಾವು ರವಿಶಂಕರ್ ಶರ್ಮಾ ಅವ್ರಿಗೇನೆ ವಹಿಸ್ಬಿಟ್ಟಿದ್ವಿ. ಯಾಕೆಂದರೆ ಆ ವಿಚಾರದಲ್ಲಿ ಅವರು ಅದರಲ್ಲಿ ನಮ್ಮ ಏನು ಸಹಭಾಗಿತ್ವ ಇದೆ ಅದನ್ನು ಏನು ಬೇಕಾದರೂ ಮಾಡೋಣ ಅಂತಕ್ಕಂಥದ್ದು ವಿಚಾರನ ಅವರಿಗೆ ಅಲ್ಲಿ ತಿಳಿಸಿದ್ವಿ. ಹೀಗಾಗಿ ನಮ್ಮಲ್ಲಿ ಆ ಸಾಂಸ್ಕೃತಿಕ ವಿಭಾಗ ಏನಿದೆ, ಕಲ್ಚರಲ್ ವಿಂಗ್, ಅದರ ಕನ್ವೀನರ್ ಆಗಿ ನಾವು ರವಿಶಂಕರ್ ಶರ್ಮಾ ಅವ್ರನ್ನ ಉಪಯೋಗಿಸ್ಕೊಂಡಿರೋದ್ರಿಂದ ಸೊ ಅವರ ಶ್ರುತಿ ಸಿಂಧೂರ ಅಕಾಡೆಮಿ ಏನಿದೆ ಅದಕ್ಕೂ ನಮ್ಮ ಪರಿಷತ್ಗೂ ಒಂದು ಸಹಭಾಗಿತ್ವ ಬಂದು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎರಡನೇದಾಗಿ ನಾನು ಅವ್ರಿಗೆ ಒಂದು ಪ್ರಪೋಸಲ್ ಮಾಡಿದೆ. ನಮ್ಮ ಕಮಿಟಿನಲ್ಲಿ ಸಂಗೀತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಇಂಥದನ್ನೆಲ್ಲನೂ ಬೆಳವಣಿಗೆ ಉಳಿಸ್ಕೊಂಡು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಹಾಗೇನೇ ಈ ಫೀಲ್ಡಲ್ಲಿ ಯಾರು ಉನ್ನತ ಇದನ್ನು ಗಳಿಸಿರ್ತಾರೆ ಅವ್ರನ್ನ ಕರೆದು ನಮ್ಮ ಈ ಎರಡು ಸಂಸ್ಥೆಗಳ ಈ ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅಂತಕ್ಕಂಥದ್ದು ಒಂದು ಯೋಚನೆಯನ್ನು ಇಟ್ಕೊಂಡಾಗ ನಾನು ಆ ವಿಚಾರನ ನಮ್ಮ ರವಿಶಂಕರ್ ಶರ್ಮಾ ಅವ್ರ ಹತ್ರ ಮಾತಾಡಿದಾಗ ಇದು ಒಂದು ಒಳ್ಳೆಯ ಯೋಚನೆ ಅಂತ ಅಂದೇಳಿ, ಹಾಗಾಗಿ ಎರಡು ಸಂಸ್ಥೆಗಳಲ್ಲಿ ಸೇರಿರ್ತಕ್ಕಂಥ ವಿಪ್ರ ಕಲಾ ಸಿಂಧೂರ ಸೊ ಈ ತರಹ ಒಂದು ಪ್ರಶಸ್ತಿಯನ್ನು ಕೊಡ್ಬೋದು, ಗೌರವವನ್ನು ನೀಡ್ಬೋದು ಅಂತ ಒಂದು ಯೋಚನೆ ಮಾಡಿ ಈ ಬಾರಿ ಬಹಳ ವಿಶಿಷ್ಟವಾದಂಥ ಇವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧ ಗಾಯಕಿಯವರಾಗಿರ್ತಕ್ಕಂಥ ವಿದುಷಿ ನಾಗಲಕ್ಷ್ಮಿ ಶ್ರೀನಾಥ್ ಅವರು. ಇನ್ನೊಬ್ಬರು ಇವರು ಹಿಂದಿನ ಸಾರಿ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಹೋಗಿದ್ದಾಗ ನಮ್ಮ ಜಸ್ಟಿಸ್ ಕುಮಾರ್ ಅವರು ಬಂದಿದ್ದರು. ಅಲ್ಲಿ ಕಾರ್ಯಕ್ರಮ ನಡೆದಾಗ ವಿದುಷಿ ಜ್ಯೋತ್ಸ್ನಾ ಶ್ರೀಕಾಂತ್ ಅವರ ಆ ಕಾರ್ಯಕ್ರಮ ಯಾವ ಥರ ಅದನ್ನು ನಡೆಸ್ಕೊಟ್ರು ಅದನ್ನು ನೋಡಿ ನಾವು ಈಕೆಯನ್ನು ನಮ್ಮ ವಿಪ್ರ ಪರಿಷತ್ತಿಂದ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಅವರು ಅವತ್ತೇನೆ ಒಂದು ಯೋಚನೆ ಮಾಡಿದರು. ಅದಾದಮೇಲೆ ಅವ್ರಿಗೆ ಅಲ್ಲಿ ಇಂಗ್ಲೆಂಡಲ್ಲಿ ಅವ್ರಿಗೆ ಒಂದು ದೊಡ್ಡದಾದಂಥ ಒಂದು ಪ್ರಶಸ್ತಿನೂ ಕೂಡ ಬಂತು. ಸೊ ಅದು ಬಂದ ಮೇಲೆ, ಆ ಪ್ರಶಸ್ತಿನೂ ಬಂದ ಮೇಲೆ ಇದನ್ನೆಲ್ಲನೂ ನೋಡಿಕೊಂಡು ಅವತ್ತಿನ ದಿವಸ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಬೇಕು. ಮತ್ತು ಇನ್ನೊಬ್ಬರು ಬಂಗಾರಪೇಟೆಯಿಂದ ಒಬ್ಬರು ಮುದಂಗಿಸ್ಟ್, ಒಬ್ಬರು ಇದು ಸತ್ಯನಾರಾಯಣ, ಇವರು 3 ಜನರನ್ನು ಕೂಡ ನಾವು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹೀಗಾಗಿ ಈ ವಿಚಾರದಲ್ಲಿ ನಮ್ಮ ಸಹಯೋಗ ಇದೆ. ಬಟ್ ನಮಗೆ ರವಿಶಂಕರ್ ಶರ್ಮಾ ಅವರಿಗೆ ಇರ್ತಕ್ಕಂಥ ಅನುಭವದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾರೆ ಅಂತಕ್ಕಂಥದ್ದು ಒಂದು ನಮಗೆ ಬಹಳಷ್ಟು ಒಂದು ನಂಬಿಕೆಯೂ ಇದೆ. ಜೊತೆಗೆ ನಿಮ್ಮ ಜನದನಿಯವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರೋದರಿಂದ ನಮ್ಮ ಕಾರ್ಯಕ್ರಮ ಪ್ರಚಾರವಾಗಬೇಕು. ಯಾಕೆಂದರೆ ನಮ್ಮ ಧರ್ಮ ಸಂಸ್ಕೃತಿ ಉಳಿಬೇಕಾದ್ರೆ ನಾವು ಬರೀ ಕಾರ್ಯಕ್ರಮ ಮಾಡಿದ್ರೇ ಒಂದು ಮುಖ್ಯವಾಗೋದಿಲ್ಲ, ಅದಕ್ಕೆ ಸಾಕಷ್ಟು ಪ್ರಚಾರವೂ ಸಿಗಬೇಕು. ಹಾಗಾಗಿ ನೀವು ಮಾಡ್ತಿರ್ತಕ್ಕಂಥದ್ದು ಕೂಡ ತುಂಬ ಅತ್ಯುತ್ತಮವಾಗಿದೆ ಅಂತ ಹೇಳಿ ನಿಮಗೆ ನಾನು ನಮ್ಮ 2 ಸಂಘಗಳ ಪರವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು ಸುದರ್ಶನ್ ಜಿ ಅವರ ಮಾತು. ವಿಪ್ರತ್ರಯಿ ಪರಿಷತ್ತು ಮತ್ತು ಶ್ರುತಿ ಸಿಂಧೂರ ಸಂಸ್ಥೆ ಎರಡೂ ಕೂಡ ಸಂಯುಕ್ತವಾಗಿ ಒಂದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸೋದು, ಅದರ ಜೊತೆಗೆ ಯುವ ಪೀಳಿಗೆಗೂ ಕೂಡ ನಮ್ಮ ಏನು ಶಾಸ್ತ್ರೀಯ ಸಂಗೀತ ಏನಿದೆ ಇದನ್ನು ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಈ ಕಾರ್ಯಕ್ರಮದ ಸದುಪಯೋಗನ ಪಡಿಸ್ಕೊಳ್ಬೇಕಂತ ಹೇಳ್ತಾ ಜನದನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್.